ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ಕೂಡ ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ, ಪರಿಪೂರ್ಣ ಶಾಂತಿಯಲ್ಲಿ ನಿನ್ನನ್ನು ಇರಿಸುತ್ತಾನೆ. ಅದಕ್ಕೆ ಆಧಾರವಾಗಿ ಯೆಶಾಯನು ಬರೆದ ಪ್ರವಾದನೆ ಗ್ರಂಥ 26ನೇ ಅಧ್ಯಾಯ 3ನೇ ವಾಕ್ಯ. ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ಯೆಹೋವನಲ್ಲಿ ಸದಾ ಭರವಸವಿಡ್ರಿ. ಈ ಪ್ರಪಂಚದಲ್ಲಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಅನೇಕ ವಿಷಯಗಳನ್ನು ಹಾದು ಬರುವಾಗ ಅನೇಕ ವಿಷಯಗಳು ನಮ್ಮ ಸಮಾಧಾನವನ್ನು ಕೆಡಿಸ್ತದೆ. ಅನಿರೀಕ್ಷಿತ ಬಿರುಗಾಳಿಗಳು ನಮ್ಮ ಹೃದಯವನ್ನು ಮುರಿಯುತ್ತದೆ. ಮೇಲಿಂದ ಮೇಲೆ ಬರುವ ದುರ್ಘಟನೆಗಳು ಕುಟುಂಬಗಳನ್ನು, ಬಾಂಧವ್ಯಗಳನ್ನು ಹಾಳು ಮಾಡುತ್ತವೆ. ಕಾಯಿಲೆಗಳು, ಬಡತನ, ಕ್ಷಾಮ, ವಿಫಲತೆಗಳು ಹೇಳಲಾರದಷ್ಟು ಬಾಧೆಗಳಿಗೂ ಯಾತನೆಗಳಿಗೂ ನಡೆಸುತ್ತವೆ. ಅನೇಕರು ನಿರೀಕ್ಷೆ ಇಲ್ಲದೆ ಆತ್ಮಹತ್ಯೆಗಳನ್ನು ಮಾಡಿಕೊಳ್ಳುತ್ತಾರೆ. ಆದರೆ ಎಲ್ಲ ಮನುಷ್ಯರ ಆಲೋಚನೆಗಳಿಗೆ ಮೀರಿದ ಸಮಾಧಾನವನ್ನು ಕೊಡುವ ದೇವರಿದ್ದಾನೆಂಬುದಾಗಿ ನಮಗೆ ತಿಳಿದಿರಬೇಕು. ನಮ್ಮ ವೈಯಕ್ತಿಕ ಕುಟುಂಬ ಜೀವಿತದಲ್ಲಿ ದೇವರನ್ನ ಪೂರ್ಣ ಹೃದಯದಿಂದ ಹುಡುಕುವಾಗ ನಿಮಗೆ ಸಂಪೂರ್ಣ ಸಮಾಧಾನ ಕೊಡಲು ದೇವರು ಸಿದ್ಧವಾಗಿದ್ದಾರೆ. ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 79ನೇ ವಾಕ್ಯ ನೋಡ್ತವೆ. ಕತ್ತಲಲ್ಲಿಯೂ ಮರಣ ಅಂಧಕಾರದಲ್ಲಿಯೂ ವಾಸಿಸುವವರಾದ ನಮಗೆ ಪ್ರಕಾಶ ಕೊಟ್ಟು ನಮ್ಮ ಕಾಲುಗಳನ್ನು ಸಮಾಧಾನದ ಮಾರ್ಗದಲ್ಲಿ ಸೇರಿಸಿ ನಡೆಸುವುದು. ನಮ್ಮ ಜೀವಿತದಲ್ಲಿ ದೇವರ ಮೇಲೆ ನಿರೀಕ್ಷೆ ಇರಬೇಕು. ಒಂದು ಸತ್ಯ ಸಾಕ್ಷಿಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕುಟುಂಬದಲ್ಲಿ ಗಂಡನು ದಿಢೀರೆಂಬುದಾಗಿ ತೀವ್ರ ಕಾಯಿಲೆಗೆ ಒಳಗಾದರು. ಆ ಯುವ ಪತ್ನಿಗೆ ತನ್ನ ಕೈಯಲ್ಲಿನ ಪುಟ್ಟ ಮಕ್ಕಳೊಡನೆ ಮುಂದೆ ಏನು ಮಾಡಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ದಿಢೀರೆಂಬುದಾಗಿ ಒಂದು ಯೋಚನೆ ಅವಳ ಮನಸ್ಸಿಗೆ ಬಂತು. ಅವಳೇ ಹೇಳಿಕೊಂಡಳು, ನನ್ನನ್ನು ಪ್ರೀತಿಸುವ, ನನಗೆ ಸಹಾಯ ಮಾಡುವ ದೇವರು ಇರುವಾಗ ನಾನು ಯಾಕೆ ಅಳಬೇಕು? ಆ ಒಂದು ಮಾತು ಅವಳ ನಂಬಿಕೆ ಬಲವಾದಂತೆ ಕೊಠಡಿಗೆ ಹೋಗಿ ಹನ್ನಳಂತೆ ಅವಳ ಹೃದಯದ ಭಾರವನ್ನು ಎಲ್ಲವನ್ನು ದೇವರ ಮುಂದೆ ಒಯ್ದು ಬಿಟ್ಟಳು. ದೇವರು ಅವಳ ಹತ್ತಿರ ಮಾತನಾಡಿ, ಬರುವ ದಿನಗಳಲ್ಲಿ ನಾನು ಆತನನ್ನು ಅದ್ಭುತವಾಗಿ ಉಪಯೋಗಿಸ್ತೇನೆ. ಸಿಂಹದಂತೆ ಅವಳು ಹೊಸ ಬಲದಿಂದ ದೇವರ ವಾಗ್ದಾನವನ್ನು ನಂಬಿ ಹೊರಬಂದಳು. ಕೆಲವು ತಿಂಗಳುಗಳ ಬಳಿಕ ದೇವರು ಅವಳ ಪತ್ನಿಯನ್ನು ಮೊದಲಿನ ಆರೋಗ್ಯಕ್ಕೆ ಮರಳಿ ತರುತ್ತಿರುವುದನ್ನು ನೋಡಿದಳು. ಆತನ ಬಲವಾದ ಶಕ್ತಿಯಿಂದ ಆತನನ್ನು ತುಂಬಿ ಮಹಿಮೆಯಿಂದ ಉಪಯೋಗಿಸುವ ಪಾತ್ರೆಯಂತೆ ಆತನನ್ನು ಪ್ರಪಂಚದ ಎಲ್ಲ ಕಡೆ ತನ್ನ ವಾಕ್ಯವನ್ನು ತೆಗೆದುಕೊಂಡು ಹೋಗಲು ಉಪಯೋಗಿಸಿದರು. ಕುಟುಂಬದಲ್ಲಿನ ಸಮಾಧಾನವನ್ನು ಕೆಡಿಸಲು ಬಂದ ಸೈತಾನನು ನಾಚಿಕೆಯಿಂದ ಓಡಿ ಹೋದನು. ನನ್ನ ಪ್ರಿಯ ಸಹೋದರ, ನನ್ನ ಪ್ರಿಯ ಸಹೋದರಿ, ಧೃತಿಗೆಡದೆ ಆ ಸಹೋದರಿಗೆ ಕೊಟ್ಟಂಥ ಅದೇ ಸಮಾಧಾನ ದೇವರು ನಿನಗೆ ಕೊಡಲಿಕ್ಕೆ ದೇವರು ಬಯಸಿಕೆ ಉಳ್ಳವರಾಗಿದ್ದಾರೆ. ಯೋಹಾನ ಬರೆದ ಸುವಾರ್ತೆ 14:27 ಹೇಳುತ್ತದೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ. ಲೋಕ ಕೊಡುವ ರೀತಿಯಲ್ಲಿ ನಾನು ನಿಮಗೆ ಕೊಡುವುದಿಲ್ಲ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಸಮಾಧಾನದ ಪ್ರಭುವಾಗಿರುವ ನಮ್ಮ ಕರ್ತನಾದ ಯೇಸುವನ್ನು ನಾವು ಮೇಲೆ ನೋಡಿದಾಗ ಆತನ ಪಾದವನ್ನು ಯಾವಾಗಲೂ ನಾವು ಹಿಡಿದುಕೊಂಡರೆ ನಿಮ್ಮ ಸಮಾಧಾನವನ್ನು ಹಾಳು ಮಾಡುವ ಬರುವ ಸೈತಾನನ ನಿಮ್ಮ ಪಾಪದ ಅಡಿ ಹಾಕಿ ತುಳಿಯುವಂತೆ ಸ್ತೋತ್ರ ದೇವರು ನಮಗೆ ಬಲವನ್ನು ಕೊಡುತ್ತಾರೆ. ಆದುದರಿಂದ ಸದಾಕಾಲ ದೇವರನ್ನೇ ನಂಬ್ರಿ, ದೇವರಲ್ಲೇ ಭರವಸೆ ಇಡ್ರಿ, ಜೀವಿಸ್ರಿ. ದೇವರು ತಾನು ನಿಮಗೆ ಸಹಾಯ ಮಾಡಲಿ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಪರಲೋಕದ ತಂದೆಯೇ, ನಿಮ್ಮನ್ನು ನಿರೀಕ್ಷಿಸುವವರಿಗೆ, ನಿಮ್ಮನ್ನು ನಂಬುವವರಿಗೆ ದೇವರು ಯಾವಾಗಲೂ ನೀವು ಅದ್ಭುತ ಮಾಡೋ ದೇವರು. ಈ ಹೊಸ ದಿನದಲ್ಲಿ ಕೂಡ ದೇವರೇ, ನಾವು ನಿಮ್ಮನ್ನು ನಂಬ್ತೇವೆ, ನಿಮ್ಮನ್ನು ಬಯಸ್ತೇವೆ. ನಮ್ಮ ಜೀವಿತವನ್ನು ನೀವು ಆಳ್ವಿಕೆ ಮಾಡಿರಿ. ಈ ದಿನ ಕೂಡ ನಮ್ಮ ಜೀವಿತದಲ್ಲಿ ಕಷ್ಟಗಳು ಉಂಟು ದೇವರೇ, ಹೋರಾಟಗಳು ಉಂಟು. ಅದರ ಮಧ್ಯದಲ್ಲೂ ನಿಮ್ಮನ್ನು ನಂಬ್ತೇವೆ. ನೀವು ನಮ್ಮನ್ನು ಕೈ ಹಿಡಿದು ನಡೆಸ್ರಿ.
ಈ ಹೊಸ ದಿನದಲ್ಲಿ ಕೂಡ ದೇವ ಜನರನ್ನು, ಅವರ ಕುಟುಂಬವನ್ನು, ಮಕ್ಕಳನ್ನು ಬ್ಲೆಸ್ ಮಾಡಿರಿ. ಈ ದಿನ ಕೂಡ ಕರ್ತನೆ, ನಿನ್ನ ಕೃಪೆ ನಿನ್ನ ಜನರಿಗೆ ಉಂಟಾಗಲಿ. ಅವರ ಮೇಲೆ ಒಂದು ದೈವಿಕ ಸಮಾಧಾನ, ದೈವಿಕ ಶಾಂತಿ, ದೈವಿಕ ದೇವರೇ ಸ್ತೋತ್ರ ಸಂರಕ್ಷಣೆ ನಿನ್ನ ಮಕ್ಕಳಿಗೆ ಉಂಟಾಗಲಿ. ಈ ದಿನ ಒಂದು ಜಯದ ದಿನವಾಗಿರಲಿ. ಆಶೀರ್ವದಿಸ್ರಿ ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಧಾರಾಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು ಆಲ್.